ನಮಸ್ಕಾರ ಸ್ನೇಹಿತರೆ, ಸನ್ ಯೋಗಿಕ್ ಪಾತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಯೋಗ ಸುರೇಖ. ನೀವು ಯೋಗ ಮಾಡಬೇಕು ಅಂದುಕೊಂಡಾಗ ನಿಮ್ಮ ಮನೆಯವರು ಅಥವಾ ಗೆಳೆಯರು ಅಯ್ಯೋ ಇದು ನಿನಗೆ ಆಗಲ್ಲ ಅಂತ ಹೇಳಿದ್ದಾರಾ? ಅಥವಾ ನೀವೇ ನನಗೆ ವಯಸ್ಸಾಗಿದೆ ಅಂತ ಸುಮ್ಮನಾಗಿದ್ದೀರಾ? ಒಬ್ಬ ಯೋಗ ಇನ್ಸ್ಟ್ರಕ್ಟರ್ ಆಗಿ ನಾನು ಪ್ರತಿದಿನ ಇಂಥ ಎಷ್ಟೋ ಮಾತುಗಳನ್ನು ಕೇಳಿರುತ್ತೇನೆ. ಇವತ್ತು ಅಂತಹ 5 ಪ್ರಮುಖ ತಪ್ಪು ಕಲ್ಪನೆಗಳನ್ನು ವಿಜ್ಞಾನದ ಆಧಾರದ ಮೇಲೆ ನಾವು ನೋಡೋಣ. ಮೊದಲನೇ ತಪ್ಪು ಏನಪ್ಪಾ ಅಂತಂದ್ರೆ, ಮೈ ಬಗ್ಗುವವರು ಮಾತ್ರ ಯೋಗ ಮಾಡಬೇಕು ಅಂತ. ಅಂದ್ರೆ ಜನ ಏನ್ ಅಂದ್ಕೊಳ್ತಾರೆ ಅಂತಂದ್ರೆ, ಮೊದಲು ಮೈ ಬಾಗ್ಬೇಕು ಆಮೇಲೆ ಯೋಗ ಮಾಡಬೇಕು ಅಂತ. ಆದ್ರೆ ಸತ್ಯ ಏನಪ್ಪಾ ಅಂತಂದ್ರೆ, ಯೋಗ ಮಾಡುವುದರಿಂದಲೇ ಮೈ ಬಾಗುತ್ತದೆ. ಯೋಗದಲ್ಲಿ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ಅಂದ್ರೆ ನೀವು ಎಷ್ಟು ಯೋಗ ಮಾಡಬಲ್ಲಿರೋ ಅಷ್ಟನ್ನೇ ಸ್ಥಿರವಾಗಿ ಮಾಡುವುದು ಮುಖ್ಯ. ನೀವು ದಿನಾಲೂ ಅಭ್ಯಾಸ ಮಾಡಿದಂತೆ ನಿಮ್ಮ ಸ್ನಾಯುಗಳು ಸಡಿಲವಾಗುತ್ತವೆ. ಜಿಮ್ನಲ್ಲಿ ಬಾಡಿ ಬಿಲ್ಡ್ ಮಾಡಿದ ಹಾಗೆ ಯೋಗದಲ್ಲಿ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ಅಷ್ಟೇ. ಇನ್ನ ಎರಡನೇ ಏನು ತಪ್ಪು ಕಲ್ಪನೆ ಅಂತಂದ್ರೆ, ಯೋಗ ಬರೀ ಮಹಿಳೆಯರಿಗೆ ಮಾತ್ರ. ಅಂದ್ರೆ ಇವತ್ತಿನ ಪ್ರತಿ ಎಲ್ಲ ಯೋಗ ಕ್ಲಾಸ್ಗಳಲ್ಲಿಯೂ ಕೂಡ ಮಹಿಳೆಯರೇ ಜಾಸ್ತಿ ಇರೋದನ್ನ ನೋಡಿ ಪುರುಷರು ಇದು ನಮಗಲ್ಲ ಅಂದುಕೊಳ್ತಾರೆ. ಆದರೆ ಯೋಗದ ಇತಿಹಾಸ ನೋಡಿದರೆ ಇದನ್ನ ಕಂಡು ಹಿಡಿದುದೇ ಪುರುಷ ಋಷಿಮುನಿಗಳು. ಪುರುಷರಿಗೆ ವಯಸ್ಸಾದಂತೆ ಸ್ನಾಯುಗಳು ಬಿಗಿಯಾಗುತ್ತವೆ. ಅದನ್ನ ಹೋಗಲಾಡಿಸಲು ಯೋಗಕ್ಕಿಂತ ಮದ್ದಿಲ್ಲ. ಕ್ರಿಕೆಟ್ ಆಟಗಾರರು, ಅಥ್ಲೆಟಿಕ್ಸ್ ಕೂಡ ಇವಾಗ ಯೋಗ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಸ್ಟ್ಯಾಮಿನಾವನ್ನ ಹೆಚ್ಚಿಸುತ್ತದೆ. ಇನ್ನು ಮೂರನೇ ತಪ್ಪು ಕಲ್ಪನೆ ಏನಪ್ಪಾ ಅಂತಂದ್ರೆ, ಯೋಗ ಅಂದ್ರೆ ಬರೀ ವ್ಯಾಯಾಮ ಅಷ್ಟೇ. ತುಂಬಾ ಜನ ಯೋಗ ಅಂದ್ರೆ ಬೆಳಗ್ಗೆ ಮಾಡುವ ಒಂದು ಕಸರತ್ತು ಅಂದುಕೊಂಡಿದ್ದಾರೆ. ಆದರೆ ಯೋಗ ಅಂದ್ರೆ ಬರೀ ಆಸನಗಳಲ್ಲ. ಯೋಗದಲ್ಲಿ ಅಷ್ಟಾಂಗ ಯೋಗಗಳಿವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಆಸನ ಅನ್ನೋದು ಇದರಲ್ಲಿ ಒಂದು ಭಾಗ ಮಾತ್ರ. ಯೋಗ ಅಂದ್ರೆ ನಿಮ್ಮ ಮನಸ್ಸು ಮತ್ತು ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವಂಥದ್ದು. ಇನ್ನು ನಾಲ್ಕನೇ ತಪ್ಪು ಕಲ್ಪನೆ ಏನಪ್ಪಾ ಅಂತಂದ್ರೆ, ತೂಕ ಇಳಿಸಲು ಯೋಗ ತುಂಬಾ ನಿಧಾನ ಅಂತೇಳಿ. ಜಿಮ್ನಲ್ಲಿ 1 ತಿಂಗಳಲ್ಲಿ 5 kg ಇಳಿಸಬಹುದು. ಯೋಗದಲ್ಲಿ ಇದೆಲ್ಲ ಆಗಲು ಸಾಧ್ಯವಿಲ್ಲ ಅಂತೇಳಿ ತುಂಬಾ ಜನ ಇದರ ಮೇಲೆ ದೂರು ಮಾಡ್ತಾರೆ. ಜಿಮ್ಮಿನಲ್ಲಿ ತೂಕ ಇಳಿಸಿದಾಗ ನೀವು ಅದನ್ನ ಬಿಟ್ಟ ತಕ್ಷಣ ಮತ್ತೆ ತೂಕ ಹೆಚ್ಚಬಹುದು. ಆದರೆ ಯೋಗವು ನಿಮ್ಮ ಮೆಟಬಾಲಿಸಂ ಮತ್ತು ಥೈರಾಯ್ಡ್ ಗ್ರಂಥಿಗಳ ಮೇಲೆ ಕೆಲಸ ಮಾಡುತ್ತದೆ. ನೀವು ಸೂರ್ಯ ನಮಸ್ಕಾರವನ್ನ ವೇಗವಾಗಿ ಮಾಡಿದರೆ ಅದು ಕಾರ್ಡಿಯೋಗಿಂತ ಹೆಚ್ಚು ಎಫೆಕ್ಟಿವ್ ಆಗಿರುತ್ತದೆ. ಇನ್ನ 5ನೇ ತಪ್ಪು ಕಲ್ಪನೆ ಏನಪ್ಪಾ ಅಂತಂದ್ರೆ, ಯೋಗಕ್ಕೆ ಶಾಂತ ವಾತಾವರಣವೇ ಬೇಕು ಎಂಬುದು. ಹಸಿರು ತೋಟ, ಹರಿಯುವ ನದಿ ಪಕ್ಕದಲ್ಲೇ ಕೂತು ಯೋಗ ಮಾಡಬೇಕು ಅನ್ನೋದು ಸಿನಿಮಾ ನೋಡಿ ಬಂದಿರುವಂತ ಒಂದು ಕಲ್ಪನೆ. ನಿಮ್ಮ ಮನೆಯ ಒಂದು ಸಣ್ಣ ಮೂಲೆಯಲ್ಲಿ ಒಂದು ಮ್ಯಾಟ್ ಹಾಕಿಕೊಂಡು ಯೋಗ ಮಾಡಬಹುದು. ಶಾಂತತೆ ನಿಮ್ಮ ಒಳಗೆ ಇರಬೇಕೇ ಹೊರತು ಹೊರಗಡೆ ಅಲ್ಲ. ಈಗ ಗೊತ್ತಾಯ್ತಲ್ಲ, ಯೋಗಕ್ಕೆ ಯಾವುದೇ ವಯಸ್ಸು, ಧರ್ಮ ಮತ್ತು ಲಿಂಗದ ಹಂಗಿಲ್ಲ. ನೀವು ನಿಮ್ಮ 10ನೇ ತರಗತಿಯಲ್ಲಿದ್ದಾಗ ಶುರು ಮಾಡಬಹುದು ಅಥವಾ 60ನೇ ವಯಸ್ಸಿನಲ್ಲಿಯೂ ಯೋಗ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಯೋಗದ ಬಗ್ಗೆ ನಿಮ್ಮಲ್ಲಿ ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸನ್ ಯೋಗಿಕ್ ಪಾತ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯವಾಗಿರಿ. ಧನ್ಯವಾದಗಳು.